ನಮಸ್ಕಾರ ಸ್ನೇಹಿತರೆ, ಟಿಕ್ ಎಕ್ಸಾಮ್ಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳು, ಇದರಲ್ಲಿ ಘನಗಳು ಮತ್ತು ದಾಳಗಳು, ಕ್ಯೂಬ್ಸ್ ಅಂಡ್ ಡೈಸ್ ಅಂತ ಏನು ಕರೀತಾರೋ ಅದ್ರ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನಾವು ಸಾಲ್ವ್ ಮಾಡೋಣ. ಓಕೆ, ಕ್ಯೂಬ್ ಅಂದರೆ ಏನು? ಒಂದು ಬೇಸಿಕ್ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಂದ್ರೆ, ಕ್ಯೂಬ್ ಅಂದರೆ ನಾವು ಅದರಲ್ಲಿ ಮ್ಯಾಥಮೆಟಿಕಲಿ ಏನು ಕಂಪ್ಲೀಟಾಗಿ ಹೋಗೋದು ಬೇಕಾಗಿಲ್ಲ. ಸಿಂಪಲ್ ಆಗಿ ಇಷ್ಟು ಅರ್ಥ ಮಾಡ್ಕೋಬಹುದು. ಒಂದು ಕ್ಯೂಬ್ ಅಥವಾ ಡೈಸ್ ಅಂತ ಏನು ಕರಿತೀವಿ ನಾವು, ಅದರಲ್ಲಿ 6 ಫೇಸಸ್ ಇರುತ್ತೆ, ಆರ್ ಅಥವಾ 6 ಸೈಡ್ಗಳು. ಅದರಲ್ಲಿ ಒಂದೊಂದು ಕಡೆ ಸಮ್ಟೈಮ್ಸ್ ನಂಬರ್ಸ್ ಬರೆದಿರ್ತಾರೆ, ಅಥವಾ ಏನಾದರೂ ಡಿಸೈನ್ ಬರೆದಿರಬಹುದು, ಅಥವಾ ಲೆಟರ್ಸ್ ಅಥವಾ ಆಲ್ಫಾಬೆಟ್ಸ್ ಅಂತ ಏನು ಕೊಡ್ತೀವಿ ಅದನ್ನಾದರೂ ಬರೆದಿರಬಹುದು. ಸಾಮಾನ್ಯಕ್ಕೆ ನಿಮಗೆ ನಂಬರ್ಸ್ ಬರುತ್ತೆ ಅಥವಾ ಲೆಟರ್ಸ್ ಬರುತ್ತೆ, ಚುಕ್ಕಿಗಳು ಕೂಡ ಬರ್ಬೋದು, ಡಾಟ್ ಡಾಟ್ ಡಾಟ್. ಓಕೆ, ಪಗಡೆ ಆಟ ಅಂತ ಎಲ್ಲ ಆಡ್ತಾರಲ್ಲ, ಆ ಥರ ಎಲ್ಲ ಯೂಸ್ ಮಾಡ್ತಾರಲ್ಲ, ದಾಳ ಅಂತ ಏನು ಹೇಳ್ತಾರೆ, ಸೊ ಆ ರೀತಿ ಕೂಡ ಇರಬಹುದು. ಓಕೆ, ಸೊ ಇದರಲ್ಲಿ 2 ಥರ ಇರುತ್ತೆ. ಒಂದು ಸ್ಟ್ಯಾಂಡರ್ಡ್ ಡೈಸ್ ಅಂತ ಹೇಳ್ತೀವಿ. ಸ್ಟ್ಯಾಂಡರ್ಡ್ ಡೈಸ್ ಅಂದರೆ ಏನು ಅದು ಅರ್ಥ ಮಾಡ್ಕೋಬೇಕು ನಾವು. ಸ್ಟ್ಯಾಂಡರ್ಡ್ ಡೈಸ್ ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಡೈಸ್ ವಿಧಗಳು. ಸ್ಟ್ಯಾಂಡರ್ಡ್ ಡೈಸ್ ಅಂದರೆ ಆಪೋಸಿಟ್ ಇರುವಂಥ ಫೇಸಸ್ ಆ್ಯಡ್ ಮಾಡಿದ್ರೆ ಯಾವಾಗಲೂ 7 ಇರುತ್ತೆ ನಂಬರ್. ಅಂದರೆ ಫಾರ್ ಎಕ್ಸಾಂಪಲ್ ಹೀಗೆ ಒಂದು ಡೈಸ್ ಇತ್ತು ಅಂತ ಅನ್ಕೊಳ್ಳೋಣ. ಇಲ್ಲಿ 1 ಇದ್ರೆ ಆಪೋಸಿಟ್ ಸೈಡ್ 6 ಇರುತ್ತೆ, ಇಲ್ಲಿ 2 ಇದ್ರೆ ಇಲ್ಲಿ ಕೆಳಗಡೆ ಆಪೋಸಿಟ್ ಸೈಡ್ 5 ಇರುತ್ತೆ, ಇಲ್ಲಿ 4 ಅಂತ ಇದ್ರೆ ಈ ಕಡೆ ಆಪೋಸಿಟ್ ಸೈಡ್ ಅಲ್ಲಿ 3 ಇರುತ್ತೆ. ಅದು ಅದರ ಅರ್ಥ. ಅಂದ್ರೆ ನಾವು ಅದನ್ನ ಆಡ್ ಮಾಡಿದ್ರೆ ನಂಬರ್ಗಳು 7 ಬರಬೇಕು. ಇದು ಸ್ಟ್ಯಾಂಡರ್ಡ್ ಡೈಸ್. ಓಕೆ, ಇದನ್ನ ಸಾಮಾನ್ಯಕ್ಕೆ ತುಂಬಾ ಕೇಳೋದಿಲ್ಲ, ಬಟ್ ಸಮ್ಟೈಮ್ಸ್ ಇಂಡೈರೆಕ್ಟ್ ಆಗಿ ಕೇಳ್ತಾರೆ ಈ ಕ್ವಶನ್, ಸ್ಟ್ಯಾಂಡರ್ಡ್ ಡೈಸ್ ಕೊಟ್ಟರೆ ಹೇಗೆ ಅಂತ. ಹಾಗಾಗಿ ನಿಮಗೆ ಇದರ ಕಾನ್ಸೆಪ್ಟ್ ಅರ್ಥ ಆಗಿರ್ಬೇಕು, ಅದು ತುಂಬಾ ಇಂಪಾರ್ಟೆಂಟ್. ಓಕೆ, ಏನು ಕಾನ್ಸೆಪ್ಟ್ ಇದು? ಸ್ಟ್ಯಾಂಡರ್ಡ್ ಡೈಸ್ ಅಂದ್ರೆ ಆಪೋಸಿಟ್ ಇರುವಂತ ಫೇಸಸ್ನ ಆಡ್ ಮಾಡಿದ್ರೆ ನಮಗೆ 7 ಬರುತ್ತದೆ. ಅಂದ್ರೆ ಆಡ್ ಮಾಡಿದ್ರೆ ಏನು ಬರುತ್ತೆ? 7 ಬರುತ್ತೆ, 7. ಓಕೆ, ಸೊ ಇಲ್ಲಿ ಏನು ಬರ್ತಿದ್ದೀವಿ ನಾವು? ಫಾರ್ ಎಕ್ಸಾಂಪಲ್ ಉದಾಹರಣೆ 1 6ಕ್ಕೆ ವಿರುದ್ಧವಾಗಿರುತ್ತೆ, ನಂಬರ್ 1 ಇಷ್ಟಕ್ಕೆ ವಿರುದ್ಧವಾಗಿರುತ್ತೆ 6ಕ್ಕೆ. ಯಾಕೆ? 1 ಆಪೋಸಿಟ್ 6 ಇದ್ರೆ 1 + 6 ಆಡ್ ಮಾಡಿದ್ರೆ 7 ಬರಬೇಕು ಟೋಟಲ್ ನಮಗೆ. ಅದೇ ರೀತಿ 2 5ಕ್ಕೆ ವಿರುದ್ಧವಾಗಿರುತ್ತದೆ. ಅಂದ್ರೆ ಈ ಕಡೆ 2 ಇತ್ತು ಅಂದ್ರೆ ಅದ್ರ ಆಪೋಸಿಟ್ ಸೈಡ್ ಅಲ್ಲಿ ಎಷ್ಟಿರುತ್ತೆ ನಂಬರು? 5 ಇರುತ್ತೆ. 2 5 7. ಅದೇ ರೀತಿ 3 ಇದ್ರೆ ಆಪೋಸಿಟ್ ಸೈಡ್ ಯಾವ್ದಿರ್ಬೇಕು? 4 ಇರ್ಬೇಕು. 3 + 4 7. ಈ ರೀತಿ ಇರುತ್ತೆ ಡೈಸ್. ಓಕೆ, ಇದನ್ನ ಸ್ಟ್ಯಾಂಡರ್ಡ್ ಡೈಸ್ ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡಿರಿ, ಪ್ರಾಬ್ಲಮ್ಸ್ ಬರಬಹುದು ಇದ್ರ ಮೇಲೆ. ಓಕೆ, ನಮಗೆ ಸಾಮಾನ್ಯ ಕೊಡೋದು ಈ ತರ ಸಾಮಾನ್ಯ ದಾಳ ಅಂತ ಕೊಡ್ತಾರೆ. ಇದು ಒಂದು ನಾರ್ಮಲ್ ಡೈಸ್. ಓಕೆ, ಇದರಲ್ಲಿ ನಾರ್ಮಲ್ ಡೈಸ್ ಎದಿರು ಬದಿರುಗಳು ಸೇರ್ಬೇಕಾಗಿಲ್ಲ, 7 ಆಗ್ಬೇಕಾಗಿಲ್ಲ. ಅಡಿಷನ್ ಎಕ್ಸಾಕ್ಟ್ಲಿ 7 ಆಗ್ಲೇಬೇಕು ಅಂತ ಇಲ್ಲ. ಆಪೋಸಿಟ್ ಫೇಸಸ್ ಹೆಂಗ್ ಬೇಕಿದ್ರು ಇರಬಹುದು. ಇದೊಂದು ಓಪನ್ ಡೈಸ್ ಅಂತ ಬರುತ್ತೆ, ಅದ್ರ ಬಗ್ಗೆನೂ ನಾವು ಡಿಸ್ಕಸ್ ಮಾಡೋಣ. ಓಕೆ, ಇವಾಗ ಹೇಗೆ ಸಾಲ್ವ್ ಮಾಡೋದು ಈ ತರ ಪ್ರಾಬ್ಲಮ್ಗಳು ಬಂದ್ರೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ನೇದು ನಾವು ಎಲಿಮಿನೇಷನ್ ಮೆಥಡ್ ಅಂತ ಹೇಳ್ತೀವಿ. ಎಲಿಮಿನೇಷನ್ ಮೆಥಡ್ ಅಂದ್ರೆ ಇದನ್ನ ಯಾವ್ದು ಆಗಲ್ವೋ ಅದನ್ನ ರಿಮೂವ್ ಮಾಡ್ಕೊಂಡು ಹೋಗೋದಷ್ಟೇ. ಇಲ್ಲಿ ನಂಬರ್ ಆಪೋಸಿಟ್ ಟು 5, 5 ನಂಬರ್ ಸಂಖ್ಯೆ 5ಕ್ಕೆ ಆಪೋಸಿಟ್ ಇರುವಂತ ಸಂಖ್ಯೆ ಯಾವುದು ಅಂತ ಕೇಳ್ತಾರೆ. ಓಕೆ, ಇದು ಒಂದು ಉದಾಹರಣೆ ಅಷ್ಟೇ. ಸೊ ಇಲ್ಲಿ ನೀವು ನೋಡಿದ್ರೆ ಒಂದೇ ಡೈಸ್ನ 3 ವಿವಿಧ ರೀತಿಯ ಟರ್ನಿಂಗ್ ಮಾಡಿದಾಗ, ಬೇರೆ ಬೇರೆ ಕಡೆ ತಿರುಗಿಸಿದಾಗ ಡೈಸ್ನ ಅದನ್ನ ಕೊಟ್ಟಿದ್ದಾರೆ. ಶೇಪ್ಸ್ ಹೆಂಗಿರುತ್ತೆ ಅಂತ, ನಂಬರ್ಗಳು ಯಾವ್ದಾವ್ದು ಕಾಣಿಸುತ್ತೆ, ಯಾವ್ಯಾವ ಕಡೆಯಿಂದ ನೋಡಿದ್ರೆ ಅಂತ 3 ಕೊಟ್ಟಿದ್ದಾರೆ ನಮಗೆ. ಆಯ್ತಾ, ಒಂದೇ ಡೈಸ್ನ 3 ವಿವಿಧ ರೂಪಗಳು ಕಳಿಸ್ಕೊಟ್ಟಿದ್ದಾರೆ. ಇವಾಗ ನಾವು ಇದ್ರಲ್ಲಿ ಏನ್ ಮಾಡಬೇಕು? ನಂಬರ್ ಆಪೋಸಿಟ್ ಟು 5 ಅಂತ ಕೇಳಿದ್ರೆ, ಅಂದ್ರೆ 5 ಸಂಖ್ಯೆ 5ಕ್ಕೆ ವಿರುದ್ಧವಾಗಿರುವ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ ನಾವು ನೋಡಬೇಕು. ಚಿತ್ರ 2 ಮತ್ತು 3 ಇಲ್ಲಿ 5 ಕಾಮನ್ ಇದೆ ನಂಬರ್, ಅಬ್ಸರ್ವ್ ಮಾಡಿದ್ರಾ? ಸೊ ನಾವ್ ಏನ್ ಮಾಡ್ಬೇಕು? ಫಸ್ಟ್ ಈ 5 ಕಾಮನ್ ಇರೋ ನಂಬರ್ನ ಬರ್ಕೋಬೇಕು. ಈಗ ಚಿತ್ರ 2ರಲ್ಲಿ ನೋಡಿದ್ರೆ 5 ಜೊತೆಗೆ ಯಾವ್ದಾವ್ದು ಕಾಣಿಸ್ತಾ ಇದೆ ನಮಗೆ? ಫೇಸಸ್ 2 ಮತ್ತು 4 ಕಾಣಿಸ್ತಾ ಇದೆ, ಅದನ್ನ ಬರ್ಕೋಬೇಕು. 2 4. ಅದೇ ರೀತಿ ಚಿತ್ರ 3ರಲ್ಲಿ ಯಾವ ನಂಬರ್ ಕಾಣಿಸ್ತಾ ಇದೆ 5 ಜೊತೆಗೆ? ನಮಗೆ 1 3. ಅಂದ್ರೆ 1 3. ನಮ್ಗೆ ಈ ಡೈಸ್ಗಳಲ್ಲಿ ನಂಬರ್ಸ್ ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ? 1 2 3 4 5 6 ಈ ನಂಬರ್ಸ್ ಇರೋದು. ಇದು ಸ್ಟ್ಯಾಂಡರ್ಡ್, ಇದು ನಾರ್ಮಲ್ ಆಗಿ. ಓಕೆ, ಇದು ಡೈಸ್ಗಳಲ್ಲಿ 1 2 3 4 5 6 ನಂಬರ್ಸ್ ಇರುತ್ತೆ. ಈಗ 5ನ್ನ ಕಂಡುಹಿಡಿತಾ ಇದೀವಿ ಆಲ್ರೆಡಿ. ಸೊ ಇದು 5 ಹೋಯ್ತು. ಇಲ್ಲಿ ಯಾವ್ದು ಕಾಣಿಸ್ತಾ ಇದೆ? ಆಲ್ರೆಡಿ 2 ಹೋಯ್ತು. 4 ಕಾಣಿಸ್ತಾ ಇದೆ, 4 ಹೋಯ್ತು. 1 ಕಾಣಿಸ್ತಾ ಇದೆ, 1 ಹೋಯ್ತು.
3 ಕೂಡ ಕಾಣಿಸ್ತಾ ಇದೆ, 3 ಹೋಯ್ತು. ಮಿಕ್ಕಿದ ಯಾವುದು? ಸಂಖ್ಯೆ 6. ಅಂದ್ರೆ ಇದರ ಅರ್ಥ ಈ ನಂಬರ್ 5ಕ್ಕೆ ಆಪೋಸಿಟ್ ಇರೋ ಸಂಖ್ಯೆ ಯಾವುದು? ನಂಬರ್ 6. ಸೊ ಇದಕ್ಕೆ ಉತ್ತರ ಏನಾಗುತ್ತೆ? ನಂಬರ್ ಆಪೋಸಿಟ್ 5 ಅಥವಾ ಸಂಖ್ಯೆ 5ಕ್ಕೆ ಆಪೋಸಿಟ್ ಇರುವಂತ ವಿರುದ್ಧವಾಗಿರುವಂತ ಸಂಖ್ಯೆ ಯಾವುದು ಅಂದ್ರೆ ಅದು ಸಂಖ್ಯೆ 6. ಇದು ತುಂಬಾ ಸಾಮಾನ್ಯವಾಗಿ ನಾವು ಉಪಯೋಗಿಸುವಂತ ಮೆಥಡ್ ಇದು. ಓಕೆನಾ? ಏನ್ ಮಾಡ್ತೀವಿ ಇಲ್ಲಿ ನಾವು? ಒಂದಕ್ಕಿಂತ ಹೆಚ್ಚು ಕಡೆ ಎಲ್ಲಿ ಆ ನಂಬರ್ ಬಂದಿದೆಯೋ ಆ ನಂಬರ್ನ ತಗೊಳ್ತೀವಿ. ಅದ್ರ ಜೊತೆಗೆ ಯಾವ್ದು ಫೇಸಸ್ ನಮಗೆ ಕಾಣಿಸ್ತಾ ಇದೆಯೋ ಆ ನಂಬರ್ಸ್ ಕೂಡ ಬರ್ಕೊಂತೀವಿ. ಇಲ್ಲಿ ಯಾವ್ದು ನಂಬರ್ ಬರೋದೇ ಇಲ್ವೋ, ಮಿಸ್ಸಿಂಗ್ ಯಾವ್ದಿರುತ್ತೋ ಅದೇ ಚಿತ್ರ ಅದಕ್ಕೆ ಆಪೋಸಿಟ್. ಏನಕ್ಕೆ? ಇದ್ರ ಅರ್ಥ ಏನು ಅಂದ್ರೆ ನಮ್ಗೆ ಇಲ್ಲಿ 5 ಜೊತೆಗೆ 2 ಮತ್ತೆ 4 ಕಾಣಿಸ್ತಾ ಇದೆ ಅಂದ್ರೆ ಇವು 5ರ ಅಕ್ಕಪಕ್ಕ ಇದಾವೆ ಅಂತ. ಇದು ನಂಬರ್ 5 ಎಲ್ಲಿದೆಯೋ ಅದ್ರ ಪಕ್ಕದಲ್ಲಿ 2 ಇದೆ, ಈ ಕಡೆ ಪಕ್ಕದಲ್ಲಿ 4 ಇದೆ. ಅದೇ ರೀತಿ ನಂಬರ್ 5ಗೆ ಈ ಕಡೆ 3 ಇದೆ, ಈ ಕಡೆ 1 ಇದೆ ಅಂತ ಅರ್ಥ. ಅಂದ್ರೆ ಇದರ ಅರ್ಥ ಈ ನಂಬರ್ 6 ಯಾವುದೇ ಕಾರಣಕ್ಕೂ 5ರ ಅಕ್ಕಪಕ್ಕ ಇಲ್ಲ. ಇದು ಆಪೋಸಿಟ್ ಇರೋದು. ಅಂದ್ರೆ ಇಲ್ಲಿ 5 ಮೇಲಿದ್ರೆ ಕೆಳಗಡೆ 6 ಇರುತ್ತೆ ಇಲ್ಲಿ, ಅಥವಾ 5 ಇಲ್ಲಿದ್ರೆ ಈ ಕಡೆ 6 ಇರುತ್ತೆ ಅಂತ ಅರ್ಥ. ಸೊ ಇಲ್ಲಿ ನಾವು ಒಂದು ಕಾನ್ಸೆಪ್ಟ್ ಏನು ತುಂಬಾ ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕು ಅಂದ್ರೆ ಯಾವುದೇ ಸಂಖ್ಯೆಯು ವಿರುದ್ಧವಾಗಿದ್ದರೆ, ಯಾವುದೇ ಸಂಖ್ಯೆಗಳು ವಿರುದ್ಧವಾಗಿದ್ದರೆ ಅವು ಯಾವುದೇ ಕಾರಣಕ್ಕೂ ಡೈಸಲ್ಲಿ ಒಟ್ಟಿಗೆ ಕಾಣಿಸೋದಿಲ್ಲ. ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಯಾವುದೇ ಕಾರಣಕ್ಕೂ ಇವು ಜೊತೆಯಲ್ಲಿ ಕಾಣಿಸ್ಕೊಳೋದಿಲ್ಲ. ಜೊತೆಯಲ್ಲಿ ಕಾಣಿಸ್ಕೊಂತು ಅಂದ್ರೆ ನಂಬರ್ಸು ಇದು ವಿರುದ್ಧ ಇಲ್ಲ ಅಂತ ಒಂದಕ್ಕೊಂದು. ಓಕೆನಾ? ಸೊ 1 ಪಾಯಿಂಟ್ ಏನು? ವಿರುದ್ಧವಾಗಿರೋ ನಂಬರು ಯಾವುದೇ ಕಾರಣಕ್ಕೂ ಜೊತೆಯಲ್ಲಿ ಕಾಣಿಸಿಕೊಳ್ಳುವುದಿಲ್ಲ, ಅಥವಾ ಜೊತೆಯಲ್ಲಿ ಕಾಣಿಸಿಕೊಂಡಿರುವ ಸಂಖ್ಯೆಗಳು ಯಾವುದೇ ಕಾರಣಕ್ಕೂ ಒಂದಕ್ಕೊಂದು ವಿರುದ್ಧವಾಗಿರುವುದಕ್ಕೆ ಸಾಧ್ಯನೇ ಇಲ್ಲ. ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದನ್ನ ನೆನ್ಬಿಟ್ಕೋಬೇಕು. ಓಕೆನಾ? ಬನ್ನಿ ನೋಡೋಣ. ನೆಕ್ಸ್ಟ್ ಇನ್ನೇನು ಮೆಥಡ್ ಇದೆ? ಇನ್ನೊಂದು ಮೆಥಡ್ ಏನಿದೆ? ಓರಿಯೆಂಟೇಷನ್ ಮೆಥಡ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಅಬ್ಸರ್ವ್ ಮಾಡಿದ್ರೆ ನೀವು 4 ಅನ್ನೋದು ಒಂದು ಕಾಮನ್ ಪ್ಲೇಸ್ ಅಲ್ಲಿ ಇದೆ. ಎರಡರಲ್ಲೂ ಒಂದೇ ಜಾಗದಲ್ಲಿ 4 ಅನ್ನೋದಿದೆ. ಆಮೇಲೆ ಫಸ್ಟ್ ಫಿಗರ್ ಅಲ್ಲಿ 4 ಜೊತೆಗೆ 6 ಮತ್ತೆ 2 ಇದೆ, ಈ ಕಡೆ 5 ಮತ್ತೆ 3 ಇದೆ. ಅಂದ್ರೆ ನಂಬರ್ಸ್ ರಿಪೀಟ್ ಆಗಿಲ್ಲ ಎರಡೂ. ಓಕೆ, 4 ಮಾತ್ರ ರಿಪೀಟ್ ಆಗಿದೆ, ಸೇಮ್ ಪ್ಲೇಸ್ ಅಲ್ಲಿ ಇದೆ, ಎಲ್ಲಿತ್ತೋ ಅಲ್ಲೇ ಇದೆ. ಇನ್ನು ಬೇರೆ 2 ನಂಬರ್ಗಳು ರಿಪೀಟ್ ಆಗಿಲ್ಲ. ಸೊ ನಾವು ಏನ್ ಮಾಡಬಹುದು ಇದರಲ್ಲಿ? ಓರಿಯೆಂಟೇಷನ್ ಮೆಥಡ್ ಅಂತ ಹೇಳ್ತೀವಿ. ಏನು ಓರಿಯೆಂಟೇಷನ್ ಮೆಥಡ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಈ ರೀತಿ ನಾವು ಕ್ಲಾಕ್ ವೈಸ್ ಆಗಿ ಬರ್ಕೊಂತೀವಿ. ಕ್ಲಾಕ್ ವೈಸು ಗಡಿಯಾರ ಹೇಗೆ ತಿರುಗುತ್ತೋ ಆ ರೀತಿ ಬರ್ಕೊಂತೀವಿ. ಅಂದ್ರೆ ಫಸ್ಟ್ ನಂಬರ್ 4 ಬರ್ಕೊಂಡ್ವಿ, ಆಮೇಲೆ ಯಾವುದು ನಂಬರ್ 2 ಬರ್ಕೊಂಡ್ವಿ, ಆಮೇಲೆ ನಂಬರ್ 6 ಬರ್ಕೊಂತೀವಿ. ಅದೇ ರೀತಿ ಎರಡನೇ ಫಿಗರ್ಗೆ ಬಂದ್ರೆ ಫಸ್ಟ್ ನಂಬರ್ 4 ಬರ್ಕೊಂಡ್ವಿ, ಆಮೇಲೆ ಯಾವುದು ನಂಬರ್ 3 ಬರ್ಕೊಂಡ್ವಿ, ಆಮೇಲೆ ನಂಬರ್ 5 ಬರ್ಕೊಂತೀವಿ. ಇದರ ಅರ್ಥ ಏನು ಅಂದ್ರೆ ನಂಬರ್ 6ಕ್ಕೆ ಆಪೋಸಿಟ್ ಆಗಿರೋದು ನಂಬರ್ 5, ಇಲ್ಲಿ ನಂಬರ್ 2ಕ್ಕೆ ಆಪೋಸಿಟ್ ಇರೋದು ನಂಬರ್ 3. 2ಕ್ಕೆ ಆಪೋಸಿಟ್ 3 ಇದೆ, 6ಕ್ಕೆ ಆಪೋಸಿಟ್ 5 ಇದೆ. ಈಗ ಇಲ್ಲಿ 4 ಆಪೋಸಿಟ್ ಇದೆಲ್ಲ ಹೇಗೆ ಸರ್ ಅಂದ್ರೆ, ಇಲ್ಲಿ ಈಗ ಯಾವ್ದು ನಂಬರ್ ಮಿಸ್ಸಿಂಗ್ ಇದೆ ನಮ್ಮ ಹತ್ರ? 1 2 3 4 5 6 ಅಲ್ಲಿ ನಂಬರ್ 1 ಮಿಸ್ಸಿಂಗ್ ಇದೆ. ಅಲ್ಲಿಗೆ ನಂಬರ್ 4ಕ್ಕೆ ಆಪೋಸಿಟ್ ಇರೋದು ಯಾವುದು? 1. ಇದರ ಅರ್ಥ. ಓಕೆ, ಇದನ್ನ ಕೂಡ ನೀವು ಎಲಿಮಿನೇಷನ್ ಮೆಥಡ್ ಕೂಡ ಮಾಡಬಹುದು. ಬಟ್ ಓರಿಯೆಂಟೇಷನ್ ಮೆಥಡ್ ಮಾಡಿದಾಗ ಈ ತರ ಶೇಪ್ ಇದ್ದಾಗ ನಿಮ್ಗೆ ಬೇರೆ ನಂಬರ್ಗೂ ಕೂಡ ಅಪೋಸಿಟ್ ಯಾವ್ದಿದೆ ಫೇಸ್ ಅನ್ನೋದು ತುಂಬಾ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, ಈಸಿಯಾಗಿ ಕಂಡುಹಿಡಿಬಹುದು. ಓಕೆನಾ? ಫಸ್ಟ್ ಮೆಥಡ್ ಅಲ್ಲಿ ಕೇವಲ ಆ ಸಂಖ್ಯೆಗೆ ಮಾತ್ರ ಯಾವುದು ಆಪೋಸಿಟ್ ಇತ್ತು ಅಂತ ಗೊತ್ತಾಗ್ತಿತ್ತು. ಬಟ್ ಈ ಮೆಥಡ್ ಅಲ್ಲಿ ಆಪೋಸಿಟ್ ಬೇರೆ ನಂಬರ್ಗೂ ಯಾವ್ದು ಆಪೋಸಿಟ್ ಇದೆ ಅಂತ ಗೊತ್ತಾಗುತ್ತೆ. ಓಕೆ, ಈ 2 ಮೆಥಡ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಓಕೆ, ಇನ್ನೊಂದು ಕ್ವಶನ್ ಏನ್ ಬರ್ಬೋದು? ಬಾಕ್ಸ್, ಓಪನ್ ಬಾಕ್ಸ್ ಬರ್ಬೋದು. ಏನು ಓಪನ್ ಬಾಕ್ಸ್? ಈ ರೀತಿ ಏನಿಲ್ಲ, ಸಿಂಪಲ್ ಆಗಿರುತ್ತೆ. ಸಿಂಪಲ್ ಆಗಿ ಬಾಕ್ಸ್ ಇರುತ್ತೆ. 1 2 3 4 ಇಲ್ಲಿ ಯಾವುದೋ ಒಂದು ನಂಬರ್ ಇರುತ್ತೆ. ಸಪೋಸ್ ಇಲ್ಲೆಲ್ಲ ಒಂದ್ ಕಡೆ ಒಂದು ನಂಬರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಸುಮ್ಮನೆ ಎಕ್ಸಾಂಪಲ್ ಬರ್ಕೋಣ. 1 2 3 4 5 6. ಇವಾಗ ಇದ್ರ ಅರ್ಥ ಏನು ಅಂದ್ರೆ, 1ಕ್ಕೆ ಅಪೋಸಿಟ್ 3 ಅಂದ್ರೆ ಆ 1 ಬಾಕ್ಸ್ ಬಿಟ್ಟು ನೆಕ್ಸ್ಟ್ ಬಾಕ್ಸ್ ನೋಡ್ಬೇಕು. 1ಕ್ಕೆ ಅಪೋಸಿಟ್ ಯಾವುದು? 3. ಅದೇ ರೀತಿ 2ಕ್ಕೆ ಅಪೋಸಿಟ್ ಯಾವುದು? 1 ಬಾಕ್ಸ್ ಬಿಟ್ಟು ಮತ್ತೆ 4 ಇದೆ. ಸೊ ಇದರ ಅರ್ಥ ಏನು? 1ಕ್ಕೆ ಅಪೋಸಿಟ್ ಇರೋದು 3, 2ಕ್ಕೆ ಅಪೋಸಿಟ್ ಇರೋದು 4. ಅದೇ ರೀತಿ ಮಿಕ್ಕಿರೋದು ಯಾವ್ದು? 2 ಇವಾಗ ಇಲ್ಲೊಂದಿದೆ 5, ಮತ್ತೆ ಇಲ್ಲೊಂದಿದೆ 6. ಸೊ 5ಕ್ಕೆ ಅಪೋಸಿಟ್ 6 ಇದರ ಅರ್ಥ. ಸೊ ಓಪನ್ ಬಾಕ್ಸ್ ತರ ಕೊಟ್ರೆ, ಓಪನ್ ಬಾಕ್ಸ್ ಕೊಟ್ರೆ ಈ ರೀತಿ ನಾವು ಸಾಲ್ವ್ ಮಾಡಬೇಕು. ಓಕೆ, ನಮ್ಮ ಮುಂದಿನ ವಿಡಿಯೋಲಿ ನಾವು ಮತ್ತಷ್ಟು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆ, ಇವಾಗ ನಾವು ಮೆಥಡ್ ಏನು ಅಂತ ಅರ್ಥ ಮಾಡ್ಕೊಂಡ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರಾಬ್ಲಮ್ಸ್ ಹೆಂಗೆ ಸಾಲ್ವ್ ಮಾಡೋದು, ಒಂದು ಸ್ವಲ್ಪ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ತಗೊಂಡು ನಾವು ಸಾಲ್ವ್ ಮಾಡೋಣ. ಓಕೆ, ಸೊ ಟಿಕ್ ಎಕ್ಸಾಮ್ಸ್ ವಿಡಿಯೋಸ್ ನೋಡ್ತಾ ಇರಿ, ಹಾಗೆ ಕಲಿತಾ ಇರಿ. ಥ್ಯಾಂಕ್ ಯು.